ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಇಂದಿನಿಂದ ಶುರು ಆಗಿದೆ ಅಲ್ವಾ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯ. 18ನೇ ಪಂದ್ಯ, 18ನೇ ಪಂದ್ಯ ಅಲ್ಲ, 18ನೇ ಆವೃತ್ತಿ. 18 ವರ್ಷಗಳಿಂದ ನಡೀತಾ ಬಂದದ್ದು. ಇದು ವಿಶೇಷವಾಗಿ 2008ರಿಂದ ಆರಂಭ ಆಗ್ಯದ. 2008ರಿಂದ ಪ್ರತಿ ವರ್ಷ ಅಲ್ಲಲ್ಲೇ ಸ್ಥಾನ ಬದಲಾಯಿಸು ಮತ್ತೇನು ಏನೇನು ಸಾಕಷ್ಟು ಏಳು ಬೀಳುಗಳನ್ನು ಪಡೆದು ಇವತ್ತು ದೊಡ್ಡ ಆಲದ ಮರ ಆಗಿ ಭಾರತದಲ್ಲಿ ಅನೇಕ ಕ್ರಿಕೆಟ್ ಪ್ರತಿಭೆಗಳಿಗೆ ಹುಟ್ಟಾಗ್ತಾ ಇದೆ. ಜೊತೆಗೆ ಕ್ರಿಕೆಟ್ನಲ್ಲಿ ದುಡ್ಡಿದೆ, ಅದರಿಂದ ಬದುಕಬಹುದು, ಬಾಳ್ವೆ ಮಾಡಬಹುದು ಅನ್ನುವಂತಹ ಒಂದು ಶಕ್ತಿಯನ್ನು ಈ IPL ಕೊಟ್ಟದ ನಮ್ಮ ಆಟಗಾರರಿಗೆ. ಯಾಕಂದರೆ ಇವತ್ತು ಆಟದಲ್ಲಿ ಭಾಳಷ್ಟು ಪರಿವರ್ತನೆ ಆಗಿದೆ. ಅದರಲ್ಲೂ 2020 ಏನಿದು ಕ್ರಿಕೆಟ್ ಶುರು ಆಗಿದೆ, ಇದು ಇಡೀ ಜನಮಾನಸದಲ್ಲಿ, ಅದರಲ್ಲೂ ಭಾರತೀಯರ ಹೆಚ್ಚು ಕಡಿಮೆ ಮಧ್ಯಮ ವರ್ಗದ ಎಲ್ಲ ಜನರಲ್ಲಿನೂ ದೊಡ್ಡ ಹುಚ್ಚಾಗಿಬಿಟ್ಟದೆ. ಇವತ್ತು IPL ಬಂದು ಮುಗಿದು ಬಿಡೋದು ಎಲ್ಲ ಬಿಟ್ಟು ಅದರ ಬೆನ್ನ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತಿಂದ ಆರಂಭ ಆಗುವಂಥ ಈ ಪಂದ್ಯಗಳು ಏನಪ್ಪ ಮೇ 17ರವರೆಗೆ ನಡೀತದೆ, ನಿರಂತರವಾಗಿ ನಡೀತದೆ, ದಿನನಿತ್ಯ ನಡೀತದೆ. ಸಾಯಂಕಾಲ ದಿನ 2 ಪಂದ್ಯಗಳು ಹಾಗೆ ಮುಂದೆ ಹೋಗ್ತಾ ಇರ್ತಾವೆ. ಹೀಗಾಗಿ ಇಲ್ಲಿ 10 ತಂಡಗಳಿದ್ದಾವೆ. ಒಬ್ಬರು ವಿರುದ್ಧ ಒಬ್ಬರು ಆಡೋದು ಆಡುವೊಮ್ಮೆಲ್ಲ 2 ಸಲ ಭೇಟಿ ಆಗೋದು. ಈ ಸಲ ಮತ್ತು ನಿಯಮಗಳಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ ನೋಡೋಣ. ಅದನ್ನು ಏನು ಮಾಡಿದರೂ ನಮ್ಮ ಕ್ರಿಕೆಟಿಗೆ, ನಮ್ಮ ಕ್ರಿಕೆಟ್ ಆಟಗಾರರಿಗೆ ಇದೊಂದು ದೊಡ್ಡ ಆಸ್ತಿ ಆಗಿಬಿಟ್ಟದ IPL. ವಿದೇಶಿ ಆಟಗಾರರಿಗೂ ಕೂಡ. ಯಾಕಂದ್ರೆ ಈ ಸಲ ಏನಪ್ಪ ಅಂದ್ರೆ 27 ಕೋಟಿ ರೂಪಾಯಿಗೆ ನಮ್ಮ ರಿಷಬ್ ಪಂತ್ ಹರಾಜಾಗಿದ್ದಾರೆ. ಸಣ್ಣ ಅಮೌಂಟ್ ಅಲ್ಲ. ಅದೇ ಕಾಲಕ್ಕೆ ಈ ಸಲ ಪಂದ್ಯ ಗೆದ್ದವ್ರಿಗೆ ಅಂದರೆ ಫೈನಲ್ ಗೆದ್ದವ್ರಿಗೆ 20 ಕೋಟಿ, ರನ್ನರ್ ಆದವ್ರಿಗೆ 17.50 ಕೋಟಿ. ಬರೀ ದುಡ್ಡಲ್ಲಿ ನಡೆಯುವಂಥ ಕ್ರಿಕೆಟ್ ಇದು. ಕ್ರಿಕೆಟ್ ಅಂದರೆ ಶ್ರೀಮಂತರ ಆಟ ಅಂತ ಈಗಾಗಲೇ ಜನಜನಿತವಾದ ಒಂದು ಏನಪ್ಪ ಪ್ರಕಾರ. ವಿಶೇಷವಾಗಿ ಇಂಗ್ಲೆಂಡ್ನಲ್ಲಿ ಹುಟ್ಟಿದಂಥ ಈ ಕ್ರಿಕೆಟ್ ಮೊದಲು 9 ದಿನ ಆಡ್ತಿದ್ರಂತು. 9 ದಿನ ನೆನೆಸ್ಕೊಂಡ್ರೆ ಭಯ ಅನ್ನಿಸ್ತದೆ. ಇವತ್ತು ಹೇಗೆ ಆಟ ಆಡ್ತಿದ್ರು, ಏನು ಎಂತು. ಆಮೇಲೆ 5 ದಿನಕ್ಕೆ ಬಂತು, 5 ದಿನದ ಹೋಗಿ 1 ದಿನಕ್ಕೆ ಬಂತು, 1 ದಿನದ ಹೋಗಿ ಈಗ 2020. ಇನ್ನು ಮುಂದೆ ಏನಾಗ್ತದೆ ಗೊತ್ತಿಲ್ಲ, ರೂಪಾಂತರ ಯಾವ ರೀತಿ ಪಡೀತದೆ ಅಂತೀರ. ಯಾಕಂದರೆ ಇವತ್ತು ಜನನೂ 9 ದಿನ, 5 ದಿನ, 1 ದಿನ ಕಾಯೋ ಸ್ಥಿತಿಯಲ್ಲಿಲ್ಲ. ಕ್ವಿಕ್ ಆ ರೀತಿ ಫಾಸ್ಟ್ನೆಸ್ ಬಂದುಬಿಟ್ಟದ. ಹೀಗಾಗಿ ಕ್ರಿಕೆಟ್ನಲ್ಲೂ ಸಹ ಫಾಸ್ಟ್ನೆಸ್ ಬಂದುಬಿಟ್ಟದ. ಅನೇಕ ಹಳಬರು ಇಲ್ಲಿದ್ದಾರೆ, ಹೊಸಬರು ಇದ್ದಾರೆ. ಇನ್ನೂ ಹೊಸ 13 ವರ್ಷ ಹುಡುಗ ಬರ್ತಾ ಇದ್ದಾರೆ ಇಲ್ಲೇ ಮುಂಬೈ ಇಂಡಿಯನ್ಸ್ ಒಳಗೆ. ಅದು ವಿಶೇಷವಾಗಿ 13 ವರ್ಷದ ರಾಜಸ್ಥಾನ ತಂಡದಲ್ಲಿ ಬರ್ತಾ ಇದ್ದಾನೆ. ರಾಜಸ್ಥಾನದ ರಾಯಲ್ಸ್ದಲ್ಲ, ಈ ಒಂದು ವೈಭವ್ ಸೂರ್ಯವಂಶಿ ಅಂತೇಳಿ 13 ವರ್ಷದ ಹುಡುಗ. ಆಮೇಲೆ ಇಲ್ಲಿ 25-35 ವರ್ಷ ತನಕನು ಈ ನಮಗೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ RCBಗೆ ಆಯ್ತು, ಮತ್ತೆಲ್ಲೋ ಆಯ್ತು, ದೇವದತ್ ಅಂತವ್ರು ಬರ್ತಾಯಿದ್ದಾರೆ. ಇನ್ನೊಬ್ಬರು ನಮ್ಮ ಕರ್ನಾಟಕದವರಾದಂಥ ನಮ್ಮ ವಿರಾಟ್ ಕೊಹ್ಲಿ ಅವರು, ವಯಸ್ಸಿನಲ್ಲಿ ಹಿರಿಯರು, ಅನೇಕ ಟೆಸ್ಟು, 1 ಡೇ ಮತ್ತು 2020 ಆಡಿದವರು, ಇಂಥವ್ರು ಅನೇಕರು ಬರ್ತಾಯಿದ್ದಾರೆ. ಇದರಲ್ಲಿ ಕರ್ನಾಟಕದಿಂದ ಸಹ ಅನೇಕ ಮಕ್ಕಳು ಇವತ್ತು ಅನೇಕ ಆಟಗಾರರು ಬರ್ತಾಯಿದ್ದಾರೆ. ಅವ್ರು ಹೊರಬರ ಬೇರೆ ಈ ತಂಡಗಳಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಶ್ರೇಯಸ್ ತವಕ್ ಅನ್ನುವಂಥವ್ರಾಗಿರ್ಬೋದು, ಮನೋಹರ್ ಬ್ಯಾಟಿಂಗ್ ಅನ್ನುವಂಥವ್ರಾಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ವೈಶಾಖ್ ವಿಶ್ವಾಸ್ ಅನ್ನುವಂಥವ್ರಾಗಿರ್ಬೋದು, ಮುಂದೆ ದೇವದತ್ ಅನ್ನುವಂಥವ್ರಾಗಿರ್ಬೋದು. ಇವರೆಲ್ಲರೂ ಕರುಣ್ ಅಮೋಘದಂಥವರು, ಇವರೆಲ್ಲರೂ ಕರ್ನಾಟಕದಿಂದ ಇಡೀ ಈ ಒಂದು IPL ಬೇರೆ ತಂಡಗಳಿಗೆ ಪ್ರತಿನಿಧಿಸ್ತಾ ಇದ್ದಾರೆ. ಇದನ್ನು ಎಷ್ಟು ವಿವರಿಸಿದ್ರು ಕಡಿಮೆ. ಯಾಕಂದರೆ 10 ತಂಡಗಳ ಒಂದು ತಂಡದಿಂದ 15 ಜನರನ್ನೆಲ್ಲ ವಿಮರ್ಶೆ ಮಾಡಲಿಕ್ಕೆ ಈ ಕಡಿಮೆ ಅವಧಿಯಲ್ಲಿ ಸಾಧ್ಯ ಇಲ್ಲ. ಅದರಲ್ಲಿ ದಿನನಿತ್ಯ ನೀವು ನೋಡ್ತಾ ಹೋದಾಗ ಇದು ನಿಮಗೆ ಇನ್ನೂ ರಮಣೀಯವಾಗಿ ಮನಸ್ಸು ತಟ್ಟುವಂಗೆ ಆಗ್ತದೆ. ಭಾಳ ಕ್ವಿಕ್ ಆಟ ಇದು 2020. ಹೊಡಿ ಬಡಿ ಕಡಿ ಹಿಡಿ ಅಂತ ಅನ್ನುವಂಥದ್ದು. ನೋಡಿದ್ರಾಗ ಹಿಡಿಬೇಕು, ನೋಡಿದ್ರಾಗ ಎಸಿಬೇಕು, ನೋಡಿದ್ರೆ ಔಟ್ ಮಾಡಬೇಕು. ಅದೇ ಕಾಲಕ್ಕೆ ಎಸೋದಾಯಿತು, ಆಡೋದಾಯಿತು, ನೋಡ್ತಾ ಬೌಂಡ್ರಿ, ಸಿಕ್ಸರ್ ಮೇಲೆ ಹೊಡಿತಾನೆ ಇರಬೇಕು. ವಿಕೆಟ್ಗಳು ಹಾಗೆ ಬೀಳ್ತಾನೆ ಇರಬೇಕು. ಇದೊಂದು ಇವತ್ತಿನ ಅತ್ಯಂತ ಎಲ್ಲರ ಮನಸ್ಸನ್ನು ಜಗ್ಗುವಂಥ ಆಟ ಆಗಿ ಪರಿವರ್ತನೆ ಆಗ್ಲಿಕ್ಕತ್ತದ. ಆದರೆ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಹೋಗ್ತಾ ಇಲ್ಲ ಅನ್ನೋದು ಅಷ್ಟೇ ಗಮನಾರ್ಹದ ಇಲ್ಲ. 2020 ಆದಮೇಲೆ ಬೇರೆ ದೇಶಗಳಲ್ಲಿ ಹೋಗ್ತಾ ಇದೆ. ಆದರೆ ಇವತ್ತು ಫುಟ್ಬಾಲ್ ಯಾವ ರೀತಿಯಾಗಿ ಇಡೀ ವಿಶ್ವವನ್ನು ವ್ಯಾಪಿಸಿದನೋ ಆ ರೀತಿಯಾಗಿ ವ್ಯಾಪಿಸಿಲ್ಲ ಅನ್ನೋದು ಒಂದು ಅಸಮಾಧಾನ ಇದ್ದೇ ಇರ್ತದೆ. ಯಾಕೆಂದರೆ ಅದು ಫುಟ್ಬಾಲ್, ಅದು ಯುರೋಪಿಯನ್ ಹೆಸರಿಂದ ಹುಟ್ಟಿ ಬಂದಂಥದ್ದು ಖಂಡದಿಂದ. ಈ ಕ್ರಿಕೆಟ್ ಅಂತ ನಮ್ಮ ಇದರಿಂದ ಬಂದಂಥದ್ದು ಇಂಗ್ಲೆಂಡ್ದಿಂದ ಅಥವಾ ಬ್ರಿಟನ್ದಿಂದ. ಹೀಗೆ ಯುರೋಪಿಯನ್ ದೇಶಗಳ ಈ ಆಟಗಳು
ಅವರು ನಮ್ಮನ್ನು ಆಳೋಕ್ಕಾಗಿ ಬಂದ್ರಲ್ಲ ಅದ್ರ ಜೊತೆ ಇವ್ನು ತೊಗೊಂಡು ಇಲ್ಲಿ ಬಿಟ್ಟು ಹೋದ್ರೆ ಅವ್ರನ್ನ. ಹೀಗಾಗಿ ಅದೇನೂ ಇರಲಿ, IPL ಈಗ 18 ವರ್ಷ ಯುವಕ. ಇದರ ಈ ಒಂದು 18ನೇ ಒಂದು ಈ ಸಂದರ್ಭದಲ್ಲಿ ಯಾರು ಗೆಲ್ಬೋದು, ಯಾರು ಸೋಲ್ಬೋದು ಅನ್ನೋದು ಈಗಲೇ ಚರ್ಚೆ ಸ್ಟಾರ್ಟ್ ಆಗಿದೆ. ಸೋಲವರು, ಗೆಲ್ಲವರು, ಮುಂದೆ ಗೆದ್ದಂಥವರು. ಇಲ್ಲಿವರೆಗೆ ನಿಮಗೆ ಗೊತ್ತಿದ್ದಂಗೆ ಈ ಒಂದು IPL ಗೆದ್ದಂಥ ತಂಡಗಳು ನಿಮಗೆ ಗೊತ್ತಿದೆ. ಅತಿ ಹೆಚ್ಚು ಯಾವ ಗೆದ್ದವಪ್ಪ ಅಂದ್ರೆ 2. ಒಂದು ಮುಂಬೈ ತಂಡ, ಮುಂಬೈ ಇಂಡಿಯನ್ಸ್, ಮತ್ತೊಂದು ಏನಪ್ಪ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್. 5 ಬಾರಿ ಗೆದ್ದಿದ್ದಾರೆ. ಇಬ್ಬರು ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ. 2008ರಲ್ಲಿ ಚಾಂಪಿಯನ್ ಆದಿದ್ದು ರಾಜಸ್ಥಾನ್ ರಾಯಲ್ಸ್ ಅಂತೇಳಿ. ಆನಂತರ 2009 ಡೆಕ್ಕನ್ ಚಾರ್ಜರ್ಸ್ ಅಂತಾಯಿತು. ಆಮೇಲೆ 2010 ಚೆನ್ನೈ ಸೂಪರ್ ಕಿಂಗ್ ಅಂತಾಯಿತು. ಮುಂದೆ 2011 ಚೆನ್ನೈ ಸೂಪರ್ ಕಿಂಗ್ಸ್ ಅಂತಾಯಿತು ಗೆಲ್ಲೋದಿಲ್ಲ, 2 ಸಲ ಅದಾಯಿತು. ಮತ್ತು 2012 ಕೋಲ್ಕತ್ತಾ ರೈಟರ್ಸ್ ಆಯಿತು. ಮತ್ತು 2013 ಮುಂಬೈ ಇಂಡಿಯನ್ಸ್ ಆಯಿತು. 2014 ಕೋಲ್ಕತ್ತಾ ನೈಟ್ ರೈಡರ್ಸ್ ಆಯಿತು. 2015 ಮುಂಬೈ ಇಂಡಿಯನ್ಸ್ ಆಯಿತು. ಮುಂದೆ 2016 ಹೈದರಾಬಾದಿನ ಸನ್ ರೈಸರ್ಸ್ ಆಯಿತು. ಮುಂದೆ ಅದೇ ಕಾಲಕ್ಕೆ 2017 ಮುಂಬೈ ಇಂಡಿಯನ್ಸ್ ಆಯಿತು. 2018 ಚೆನ್ನೈ ಸೂಪರ್ ಕಿಂಗ್ಸ್ ಆಯಿತು. 2019 ಮುಂಬೈ ಇಂಡಿಯನ್ಸ್ ಆಯಿತು. 2020 ಮುಂಬೈ ಇಂಡಿಯನ್ಸ್ ಆಯಿತು. 2021 ಚೆನ್ನೈ ಸೂಪರ್ ಕಿಂಗ್ಸ್ ಆಯಿತು. 2022 ಗುಜರಾತ್ ಟೈಟನ್ಸ್ ಆಯಿತು. 2023 ಚೆನ್ನೈ ಸೂಪರ್ ಕಿಂಗ್ಸ್ ಆದರೆ 2024 ಕೋಲ್ಕತ್ತಾ ನೈಟ್ ರೈಡರ್ಸ್ ಆಗಿದ್ದಾರೆ. ಹಿಂಗೆ ಬೇರೆ ಬೇರೆ ತಂಡ ಆದರೂ ಸಹಿತ ಮ್ಯಾಕ್ಸಿಮಮ್ ಗೆದ್ದಿದ್ದು 2 ತಂಡಗಳು. ಈ ಸಲ ಯಾರು ಗೆಲ್ಬೋದು, ಮತ್ತು ಇದು ಧೋನಿಯವರಿಗೆ ಕೊನೆಯ IPL ಆಗ್ಬೋದಾ ಅನ್ನೋ ಚರ್ಚೆನೂ ಜೋರು ಹಿಡಿತಾ ಇದ್ದಾವೆ. ಯಾಕೆ ವಯಸ್ಸು ಅವ್ರಿಗೆ 43 ಆಯ್ತಲ್ಲ, ನಿಧಾನಕ್ಕೆ ಶರೀರ ಮೇಲೆ ಹಿಡಿದು ಕಡಿಮೆ ಆಗ್ತಾ ಬರ್ತದೆ. ಆಟದಲ್ಲಿ ಮುಖ್ಯವಾಗಿ ಬೇಕಾಗಿ ಚೈತನ್ಯ, ಎನರ್ಜಿ, ಶಕ್ತಿ, ವಯಸ್ಸು ಇವಿದ್ದಾಗ ನಾವು ಏನಾದರೂ ಸಾಧಿಸಬಲ್ಲಿವು, ಗೆಲ್ಲಬಲ್ಲಿವು ಅನ್ನುವಂಥ ಒಂದು ದಿಮಾಕ್ ಅಂತೀವಿ ನಾವು, ಏನೋ ಅಂತೀವಿ, ಅದು ಬರ್ಲಿಕ್ಕೆ ಸಾಧ್ಯ ಅದ. ಈ ಎಲ್ಲ ನೆಲೆಯಲ್ಲಿ IPL ಇವತ್ತು ಜಗದ ಎಲ್ಲ ವಿದೇಶಿ ದೊಡ್ಡ ದೊಡ್ಡ ಆಟಗಾರನ ತನ್ನ ಸೆಳೀಲಿಕ್ಕತ್ತದ. ಯಾಕಂದ್ರೆ ತನ್ನ ದುಡ್ಡು ಕೊಡೋದ್ರಿಂದಾಗಲಿ ಹಂಚೋದ್ರಿಂದಾಗಲಿ. ನೋಡಿರಿ, 27 ಕೋಟಿ ರೂಪಾಯಿ ಹರಾಜು ಸಣ್ಣದಲ್ಲ. ಒಬ್ಬ ವ್ಯಕ್ತಿ 10-20 ಕೋಟಿ ಅಂದ್ರೆ 1 ಕೋಟಿ ಅಂದ್ರೆ ಇಡೀ ಜೀವನ ಪರ್ಯಂತ ದುಡಿದ್ರು ಅಷ್ಟು ಗಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪ್ರಸಂಗದಲ್ಲ ಈ ಒಂದು ಹರಾಜಿನಲ್ಲೇ ಕ್ರಿಕೆಟರಿಗೆ ಒಂದು ರೀತಿ ಆರ್ಥಿಕ ಸಹಾಯ ದೊಡ್ಡ ಪ್ರಮಾಣದಲ್ಲಿ ಆಗಲಿಕ್ಕತ್ತದ ರೀ. ಹೀಗಾಗಿ ಭಾರತದಲ್ಲಿ ಇವತ್ತು ಭಾಳಷ್ಟು ಡೆವಲಪ್ಮೆಂಟ್ ಆಗಿದೆ. ಇವತ್ತು 2020 ನಮ್ಮ ಇಂಡಿಯಾದು ಸ್ಟ್ಯಾಂಡರ್ಡ್ನೆಸ್ ಬಂದದ. ವರ್ಲ್ಡ್ ಕಪ್ ಗೆಲ್ತಾ ಇದ್ದಾರೆ, ಮಂచి ಚಾಂಪಿಯನ್ಸ್ ಆದರೂ ಒಂಟೆ ಇದ್ದಾಗ. ಅದ್ರ ಹಿಂದಿನಲ್ಲೇ ಸೋಲುಗಳು ಇರಲಿ, ಅದು ಹೆಚ್ಚಿಗೆ ಅದು ಆಗ್ತಾಯಿದ್ದಾವೆ. ಮುಂದೆ 5 ದಿವಸದ ಟೆಸ್ಟ್ಗಳಲ್ಲೂ ಸಹಿತ ನಾವು ವರ್ಲ್ಡ್ ಚಾಂಪಿಯನ್ಸ್ ಇದ್ದೀವಿ. ಈ ಸಲ ಮೋಸ್ಟ್ಲಿ ಆಗಲಿಕ್ಕಿಲ್ಲ, ಆ ಮಾತು ಬೇರೆ. ಬಟ್ ವರ್ಲ್ಡ್ ಟಾಪ್ ಮೋಸ್ಟ್ 2-3ರಲ್ಲೇ ನಮ್ಮ ಇಂಡಿಯಾ ಇರೋದು ಭಾಳ ಸಂತೋಷ ಪಡುವಂಥ ವಿಷಯ. ಅದಕ್ಕೆಲ್ಲನೂ ಇವತ್ತಿನ ಈ ಒಂದು IPL ಮೂಲ ಕಾರಣ ಅಂದರೂ ಅಡ್ಡಿ ಇಲ್ಲ. ಯಾಕಂದರೆ IPLದಿಂದ ಫೀಲ್ಡಿಂಗ್ ಇಂಪ್ರೂವ್ ಆಗ್ತದೆ, ಬ್ಯಾಟಿಂಗ್ ಇಂಪ್ರೂವ್ ಆಗ್ತದೆ, ಮುಂದೆ ಅದ್ರ ಜೊತೆ ಬಾಲಿಂಗು ಇಂಪ್ರೂವ್ ಆಗ್ತದೆ. ಬಾಲಿಂಗದೊಳಗೆ ಯಾವ ರೀತಿ ಬಾಲ್ ತಪ್ಪಿಸ್ಬೇಕು, ಅವರಿಂದ ಯಾವ ರೀತಿಯಾಗಿ ವಿಕೆಟ್ ತಗೋಬೇಕು, ಯಾವ ರೀತಿಯಾಗಿ ನಾವು ಆದಷ್ಟು ರನ್ ಕಡಿಮೆ ಕೊಡಬೇಕು, ಇವೆಲ್ಲವೂ ಅದರ ಕಲೀಲಿಕ್ಕೆ ಸಾಧ್ತದೆ. ಬ್ಯಾಟಿಂಗ್ದೊಳಗೆ ಎಷ್ಟು ಹಿಟ್ ಮಾಡ್ಲಿಕ್ಕೆ ಸಾಧ್ತದೆ, ಯಾವ ರೀತಿ ಹಿಟ್ ಮಾಡ್ಲಿಕ್ಕೆ ಸಾಧ್ತದೆ, ಎಷ್ಟು ಏನು ಅಂತೇಳಿ ಇವೆರಡು. ಮೊದಲಂತೂ ನಾವು ಬ್ಯಾಟಿಂಗಲ್ಲಿ ಅಡ್ಡಿ ಇಲ್ಲ, ಒಳ್ಳೆಯದಿದ್ದು ನಾವು ಇತಿಹಾಸದಲ್ಲೇ. ಬಟ್ ಹೆಚ್ಚಿಗೆ ಬಾಲಿಂಗ್ದಲ್ಲಿ ಭಾಳ ಬೇಕಿದ್ವಿ. ಆದರೆ ಇವತ್ತು ನಾವು ಬಾಲಿಂಗ್ದಲ್ಲೇ ಭಾಳ ಪ್ರಬುದ್ಧರಾಗಿದ್ದೀವಿ ಅಂತೇಳಿ ಇವತ್ತು ಎಲ್ಲ ಸಿಗುತ್ತದೆ. ಅದೇ ಕಾಲಕ್ಕೆ ಫೀಲ್ಡಿಂಗ್ ಭಾಳ ಬೇಕಿತ್ತು. ಏಕನಾ ಸುಳ್ಕರ್ ಒಬ್ಬರು ಇದ್ದರು ನಮ್ಮಲ್ಲಿ, ಒಬ್ಬ ಫೀಲ್ಡರ್ ಅಂತ ಅನ್ನುವಂಗಿತ್ತು. ಇವತ್ತು ಅನೇಕ ಜನ ಫೀಲ್ಡರ್ಗಳು ಬಂದಿದ್ದಾರೆ. ಅಂದ್ರೆ ಫೀಲ್ಡಿಂಗ್ದಲ್ಲೂ ಚಾಕಚಕ್ಯತೆ ಬಂದೈತಿ, ಬಾಲಿಂಗ್ದಲ್ಲೂ ಶಾರ್ಪ್ನೆಸ್ ಬಂದದ, ಸ್ಪಿನ್ ಬಂದದ, ಫಾಸ್ಟ್ನೆಸ್ ಬಂದದ, 1-2. ಅದೇ ಕಾಲಕ್ಕೆ ಫೀಲ್ಡಿಂಗು ಸಹಿತ ಅಷ್ಟೇ ಕ್ವಿಕ್ ಬರುವಂಥವು. ಬ್ಯಾಟಿಂಗ್ದಲ್ಲೂ ಸಾಕಷ್ಟು ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾವೆ. ಇವತ್ತು ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಯಂಗ್ನೆಸ್ಸಿದಂಥ ಹುಡುಗರಾಗಿರ್ಬೋದು. ಅದೇ ಕಾಲಕ್ಕೆ ನಮ್ಮ ವಿರಾಟ್ ಕೊಹ್ಲಿ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಕ್ಯಾಪ್ಟನ್ ಅಂತ ರಾಹುಲ್ ಇರ್ಬೋದು, ಅನೇಕರು ಇಲ್ಲೇ ಅವ್ರ ಬಗ್ಗೆ ನಾವು ಎಷ್ಟು ಚರ್ಚೆ ಮಾಡಿದ್ರು ಕಡಿಮೆನ. ಯಾಕಂದರೆ ಇರುವ ಸ್ವಲ್ಪ ಸಮಯದಲ್ಲೇ ಭಾಳಷ್ಟು ನೋಡೋದು ಸಾಧ್ಯ ಆಗೋದಿಲ್ಲ. ಬಟ್ ಈ 10 ಟೀಮ್ಗಳಿಗೆ ಈ ಸಲ ಒಂದಿಷ್ಟು ಹೊಸ ನಾಯಕರು ಬಂದಿದ್ದಾರೆ. ಆ ಹೊಸ ನಾಯಕರಿಂದ ಈ ಸಲ ನಾವು ಸಾಧನೆ ನೋಡ್ತಾ ಇದ್ದೀವಿ. ಏನೋ ಆಗಲಿ, T20 ನಮ್ಮ ದೇಶದ ಮತ್ತು ಜಗದ ಕ್ರಿಕೆಟಿನ ಒಂದು ಏನಿತ್ತಲ್ಲ ಒಂದು ಟರ್ನಿಂಗ್ ಪಾಯಿಂಟ್ ಇವತ್ತಿನ ಏನಪ್ಪ ಅಂತಂದ್ರೆ T20. ಇದಕ್ಕೆ ಆರೋಪಗಳು ಇದ್ದಾವೆ. ಇದು ಬಂದ ನಂತರ ಕ್ರಿಕೆಟ್ ಸಾಯ್ತಾ ಹೊರಟದ, ಅದು 5 ಟೆಸ್ಟ್ ಸಾಯ್ತಾ ಇದ್ದಾವೆ ಅಂತ ನಾವು ಆರೋಪಗಳು ಬರ್ತಾ ಇದ್ದಾವೆ. ಅದೇ ಕಾಲಕ್ಕೆ 1 ಡೇನೂ ಮೊದಲಿನ ಒಂದು ಜನಪ್ರಿಯತೆ ಕಳ್ಕೊಳ್ತಾ ಇದೆ ಅಂತೇಳಿ. ಮತ್ತು ನಿಸರ್ಗದ ನಿಯಮ ಬದಲಾವಣೆ, ಒಂದು ಹೊಸದು ಬಂದಾಗ ಹಳಿದು ಹಿಂದೆ ಸರಿಯಲೇಬೇಕಾಗ್ತದೆ. ನಿಮಗೂ ಗೊತ್ತದ, ಒಂದು ಕಾಲಕ್ಕೆ ಬಯಲಾಟಗಳು ಅವೆಲ್ಲ ಭಾಳ ಲೈಕ್ ಆಗ್ತಿದ್ವು. ಯಾವಾಗ ನಾಟಕಗಳು ಬಂದು ಬಯಲಾಟ ಹೋದವು,
ಮುಂದೆ ಸಿನಿಮಾ ಬಂತು, ನಾಟಕ ಹೋಯ್ತು, ಇವತ್ತು ಟಿ ವಿ ಬಂದದ, ಸಿನಿಮಾ ಹೋಗ್ತದ, ಈಗ ಡಿಜಿಟಲ್ ಮೀಡಿಯಾ ಬಂದು ಹೊಸ ಮೊಬೈಲ್ದಾಗ ಎಲ್ಲ ನೋಡ್ಕೊಳ್ಳೋದು. ಈಗ ಬರೋ ಈ ಸಂದರ್ಭದಲ್ಲೇ ನಮ್ಮ ಟಿ ವಿ ಚಾನಲ್ಗಳು ನಿಧಾನಕ್ಕೆ ಮೂರು ಗುಂಪಾಗ್ತಾ ಇದ್ದಾವೆ. ಇದು ಪ್ರಗತಿಯ ಬದಲಾವಣೆ ಸಂಕೇತ. ಏನೂ ಇರಲಿ, 18ನೇ ಈ ಒಂದು ಏನಪ್ಪ ಅಂತಂದ್ರೆ RCBಗಿಂತೂ KKR ಸವಾಲು. ಇವು RCB ಮತ್ತು KKR ಮಧ್ಯದಲ್ಲಿ ನಡೆದ ಇನ್ನುಳಿದಂತೆ ಸಾಕಷ್ಟು ನಡೆಯದವ. ಅದ್ರ ವೇಳಾಪಟ್ಟಿನ ಈಗಾಗಲೇ ಪ್ರಕಟ ಆಗಿದಾವ. ಏನಪ್ಪ KKR RCB 26ನೇ ತಾರೀಕಿಗೆ CSK RCB, ಏಪ್ರಿಲ್ 2ಕ್ಕೆ RCB GT, ಏಪ್ರಿಲ್ 7ಕ್ಕೆ MI RCB, ಏಪ್ರಿಲ್ 10ಕ್ಕೆ RCB DC, ಏಪ್ರಿಲ್ 13ಕ್ಕೆ RR RCB, ಏಪ್ರಿಲ್ 18ಕ್ಕೆ RCB ಪಂಜಾಬ್ ಕಿಂಗ್ಸ್, ಏಪ್ರಿಲ್ 20ಕ್ಕೆ ಪಂಜಾಬ್ ಕಿಂಗ್ಸ್ RCB, 24ಕ್ಕೆ ಏಪ್ರಿಲ್ RCB RR, ಏಪ್ರಿಲ್ 27ಕ್ಕೆ TC RCB, ಮೇ 3ಕ್ಕೆ RCB CSK, ಮೇ 9ಕ್ಕೆ LSG RCB, ಮೇ 13ಕ್ಕೆ RCB SRH, ಮೇ 17ಕ್ಕೆ RCB KKR. ಮುಂದಿನ ಫೈನಲ್ ಸೆಮಿಫೈನಲ್ ಬಂದು ಹೋಗ್ತಾವೆ. ಈ ರೀತಿಯಾಗಿ ಈ ಮಾರ್ಚ್ 22ರಿಂದ ಈಗ ಮೇ 17 ತನಕ ಇದ್ದಿದ್ದ ಲಿಸ್ಟ್ ಹೊರಗೆ ಬಂದದ. ಒಂದು ಫೈನಲ್ ಬರುವಂಥ ಅದು ಇದ್ದಾವೆ. ಯಾರು ಬರ್ತಾರೆ ನೋಡೋಣ. ಇದರಲ್ಲೇ ಇನ್ನೊಂದೇನಪ್ಪ ಅಂದ್ರೆ ಈ ಎಲ್ಲ ನೆಲೆಗಟ್ಟಿನಲ್ಲಿ IPLದಲ್ಲಿ ಇಲ್ಲಿವರೆಗೆ ವಿರಾಟ್ ಕೊಹ್ಲಿ ಹೆಚ್ಚು ರನ್ ಹೊಡಿದ್ದಾರೆ. ನಂತರ ಶಿಖರ್ ಧವನ್ ಹೊಡಿದ್ದಾರೆ. ಅವರಂದ್ರೆ ರೋಹಿತ್ ಶರ್ಮಾ ಇದ್ದಾರೆ, ಡೇವಿಡ್ ವಾರ್ನರ್ ಇದ್ದಾರೆ, ಸುರೇಶ್ ರೈನಾ ಅವರಿದ್ದಾರೆ. ಇವರೆಲ್ಲರೂ ಒಳ್ಳೆಯ ಆಟಗಳನ್ನ ಆಡಿದ್ದಾರೆ. ಇಂಥ ಆಟ ಮತ್ತು ಮರುಕಳಿಸಲಿಲ್ಲ. ಎಲ್ಲರೂ ನೋಡಿ ಆನಂದ ಪಡಲಿ. IPLಗೆ ಸ್ವಾಗತ ಹೇಳ್ತಾ ಇವತ್ತಿನ ಈ KKR RCB ಆಟವನ್ನು ಸಾಯಂಕಾಲ ನೋಡುವಂಥ ನಾವೆಲ್ಲರೂ ನೋಡುವಂಥ ಪ್ರಯತ್ನ ಮಾಡುವಂತ ಹೇಳ್ತಾ ನಮ್ಮ ಮನಸ್ಸಿಗೆ ಕೆಲವು ಮಾತುಗಳು ಮಾತಾಡ್ತಾ ಹೇಳಿದ್ದೀನಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇಳಿ ತಾರಾಮಿದು ಸತ್ಯದ ಕೈಗಿರಲಿ. ವಂದನೆಗಳು.